ರಾಜ್ಯ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ 3 ಮತ್ತು 3 ರೂಪಾಯಿಗಳು ಪ್ರತಿ ಲೀಟರ್ಗೆ ಹೆಚ್ಚಿಗೆ ಮಾಡಿದ್ದಾರೆ. ವಿಧಾನಸಭೆ ಪೂರ್ವದಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಈ ರೀತಿ ಬೆಲೆ ಏರಿಕೆ ಆದಾಗ ಸ್ವತಃ ಇವತ್ತಿನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದಂಥವರು ಎತ್ತಿನ ಗಾಡಿನ ನೊಗ ಹೊತ್ಕೊಂಡು ಅದರ ಮೇಲೆ ಮೂಟೆಗಳನ್ನು ಹಾಕೊಂಡು ರಾಜ್ಯಾದ್ಯಂತ ಅಲ್ಲದೇ ಪ್ರತಿ ಜಿಲ್ಲೆನಲ್ಲೂ ಉಗ್ರವಾದ ಪ್ರತಿಭಟನೆ ಮಾಡಿ ನಮ್ಮ ಸರ್ಕಾರ ಅಧಿಕಾರ ಬಂದ ತಕ್ಷಣ ನಾವು ಯಾವ ವಿಧವಾದ ಬೆಲೆಗಳನ್ನು ಹೆಚ್ಚಿಗೆ ಮಾಡಲ್ಲ, ಜನಸಾಮಾನ್ಯರಿಗೆ ಹೊರೆಯಾಗುವ ರೀತಿಯಲ್ಲಿ ಸರ್ಕಾರ ನಡೆಸ್ತೀವಿ ಅನ್ನೋ ಮಾತನ್ನು ಅವತ್ತಿನ ಪ್ರತಿಭಟನೆ ಸಂದರ್ಭದಲ್ಲಿ ಮಾತಾಡೋದು ನಿಮಗೆಲ್ಲ ಗೊತ್ತಿದೆ. ಇವತ್ತು ವಿಧಾನಸಭೆ ಚುನಾವಣೆಯಲ್ಲಿ ಕೊಟ್ಟಂತ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದಕ್ಕೋಸ್ಕರ ಈಗಾಗಲೇ ಲೋಕಸಭಾ ಚುನಾವಣೆಯ ಪೂರ್ವದಲ್ಲೇ ಅನೇಕ ಬೆಲೆಗಳನ್ನು ಏರಿಸಿದ್ದಾರೆ. ಈಗ ಜನಸಾಮಾನ್ಯರಿಗೆ ಅನುಕೂಲವಾಗ್ತೀನಿ ಅಂತ ಹೇಳಂತ ರಾಜ್ಯ ಸರ್ಕಾರ ಜನಸಾಮಾನ್ಯರು ಕೇವಲ 20 ರೂಪಾಯಿಗೆ ಏನಾದರೂ ಜನನ ಪತ್ರ, ಮರಣ ಪತ್ರ, ಯಾವ್ದಾದ್ರು ಸರ್ಕಾರಿ ದಾಖಲೆಗಳು ತಗೋಬೇಕು ಅಂದ್ರೆ ಒಂದು ಅಫಿಡೇವಿಟ್ಗೆ 20 ರೂಪಾಯಿ ಸ್ಟಾಂಪ್ ಪೇಪರ್ ಸಾಕಾಗಿದೆ. ಈಗ ಮಿನಿಮಮ್ 100 ರೂಪಾಯಿ ಮಾಡಿ. ಚುನಾವಣೆ ಪೂರ್ವದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ನೋಂದಣಿ ಶುಲ್ಕ ಮತ್ತು ಮುದ್ರಾಂಕ ಶುಲ್ಕನ 10% ಕಡಿತ ಮಾಡಿದ್ರು. ಇವರು ಬಂದ ತಕ್ಷಣ 10% ಜಾಸ್ತಿ ಮಾಡಿದ್ರು. ವಿದ್ಯುತ್ ಬೆಲೆ ಕಡಿಮೆ ಮಾಡ್ತೀನಿ, ಏನು ಮಾಡಲ್ಲ ಅಂತೇಳಿ 3 ರೂಪಾಯಿ ಇದ್ದದನ್ನ 7 ರೂಪಾಯಿ ಮಾಡಿದ್ರು. ಹೀಗೆ ಇನ್ನೂ ಗೊತ್ತಿಲ್ಲದೆ ಅಂತ ಅನೇಕ ವಿಚಾರಗಳಲ್ಲಿ ಸರ್ಕಾರ ಲೋಕಸಭಾ ಚುನಾವಣೆ ಪೂರ್ವದಲ್ಲೇ ಬೆಲೆಗಳನ್ನು ಹೆಚ್ಚಿದ್ದಾರೆ. ಇವಾಗ ಅನೇಕ ಶಾಸಕರುಗಳು ಮತ್ತೆ ಕೆಲವು ಪಕ್ಷದ ಮುಖಂಡರುಗಳು ಈ ಗ್ಯಾರಂಟಿಗಳು ನಿಲ್ಲಿಸಿ, ಈ ಗ್ಯಾರಂಟಿಗಳನ್ನು ಕೊಡೋದ್ರಿಂದ ನಮ್ಮ ಕ್ಷೇತ್ರಗಳಿಗೆ ಅನುದಾನ ಬರೋದಿಲ್ಲ ಅಂತೇಳಿ ಅನೇಕ ಶಾಸಕರುಗಳಿದ್ದಾರೆ. ನಿನ್ನೆ ಮೊನ್ನೆ ತಾನೇ CS ನಾಡಗೌಡರು ಸಹ ರಾಜೀನಾಮೆ ಕೊಡೋ ಮಟ್ಟಕ್ಕೆ ಹೋಗಿದ್ದಾರೆ. ಆದರೆ ಮೊನ್ನೆ ಬಂದಂತ ಮುಖ್ಯಮಂತ್ರಿಗಳು ತಮ್ಮಗಳ ಪ್ರಶ್ನೆಗೆ ಈ ಗ್ಯಾರಂಟಿಗಳನ್ನು ನಿಲ್ಲಿಸೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಸಾರ್ವಜನಿಕರ ಪರವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದೆ. ಯಾವುದೇ ಕಾರಣಕ್ಕೂ ನಿಲ್ಲಿಸಕ್ಕಾಗೋದಿಲ್ಲ. ಜನ ಕೇಳಿರಲಿಲ್ಲ ಗ್ಯಾರಂಟಿಗಳನ್ನು. ನೀವೇ ಅಧಿಕಾರಕ್ಕೆ ಬರೋಕ್ಕೋಸ್ಕರ ಆಶ್ವಾಸನೆ ಕೊಟ್ಟ ಮೇಲೆ ಅದು ಸುಮ್ಮನೆ ಲಿಂಗಾಯತ ಸಮುದಾಯ ಇಡೀ ರಾಜ್ಯಾದ್ಯಂತ ಪ್ರೊಟೆಸ್ಟ್ ಆಗ್ತಾ ಇದೆ. ಆ ಲಿಂಗಾಯತ ಸಮುದಾಯ ಅನ್ನೋ ಕಾರಣಕ್ಕೋಸ್ಕರ ಅದು ಒಂದ್ ಕಡೆ ಸಮುದಾಯನೂ ಸಹ ಪ್ರೊಟೆಸ್ಟ್ ಮಾಡ್ತಾ ಇದೆ, ಜೊತೆಗೆ ಕೆಲವರು ಇದನ್ನ ವಿರೋಧನೂ ಮಾಡ್ತಾ ಇದ್ದಾರೆ. ನೀವು ಸಹ ಈ ಒಂದು ಕೊಲೆ ಬಗ್ಗೆ, ರೇಣುಕಾ ಸ್ವಾಮಿ ಬಗ್ಗೆ ಈಗೇನಾಗಿದೆ, ರೇಣುಕಾ ಸ್ವಾಮಿ ಹೇಗೆ ಸತ್ತರು, ಆ ಕೊಲೆಗೆ ಕಾರಣ ಏನು, ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ, ಅವನು ಎದುರಿಸೋ ಉದ್ದೇಶ, ಹೊಡೆದ್ರು, ಅಮಾನವಿಕವಾಗಿ ಎಲ್ಲರೂ ಹೊಡೆದ್ರು, ಇವರು ಸಹ ಹೊಡೆದಿರೋದು CCTVಲೆಲ್ಲ ಹೊಡೆಯೋದು. ಈ ರೀತಿ ನಿಮಗೆ ಒಬ್ಬ ವ್ಯಕ್ತಿನ ಕೊಲೆ ಮಾಡಿ ಸಾವು ಕಾರಣ ಆಗಿರೋವ್ರ ಪರವಾಗಿ ಯಾವುದೋ ಒಂದು ಅಭಿಮಾನಕ್ಕೋಸ್ಕರ ಅವ್ರ ಪರ ದರ್ಶನ್ ಪರ ಹೇಳಂತದ್ದು ಒಳ್ಳೆಯದಲ್ಲ. ಕೊಲೆಗಾರರ ಪರ, ಸಮಾಜ ಘಾತಕರ ಪರ ಯಾರೂ ಮಾತಾಡಬಾರ್ದು. ಅವ್ರದ್ದು ಯಾವುದೇ ಜಾತಿ ಆಗಿರ್ಬೋದು. ಅವ್ರು ವೀರಶೈವ ಅನ್ನೋದಕ್ಕೋಸ್ಕರ ವೀರಶೈವ ಸಮಾಜದವ್ರು ಮಾಡೋದಲ್ಲ, ಎಲ್ಲಾ ಸಮಾಜದವರು ಮಾಡ್ತಾ ಇದ್ದಾರೆ. ಅದೇ ರೀತಿ ಅವ್ನು ವೀರಶೈವ ಸಮಾಜ ಅಂತಲೇ ಬೇರೆ ಸಮಾಜದ ಒಬ್ಬ ಕಟ್ಟಕಡೆಯ ಬಡವನಾದ್ರೂ ಸಹ ಆ ರೀತಿ ಅಮಾನ್ಯದ ಕೃತ್ಯನ ದರ್ಶನ್ ಮತ್ತು ಅವರ ಗ್ಯಾಂಗ್ ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಅದು ಖಂಡಿತವಾಗ್ಲೂ ತಪ್ಪು. ಅದನ್ನ ತನಿಖೆನಲ್ಲಿ ಆಗಿದೆ. ನಿನ್ನೆನೂ ಸಹ ಮತ್ತೆ ಕಸ್ಟಡಿ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಅವರಿಗೆ ಶೀಘ್ರವಾದ ಶಿಕ್ಷೆಗಳಾಗುತ್ತೆ. ತೊಂದರೆ ಕೊಡ್ತಾ ಇದ್ದಾರೆ ನೀವು ವಿಚಾರಕ್ಕೋ, ಇವ್ರ ಅಭಿಮಾನಕ್ಕೋ. ನಿಮಗೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ನಿಮ್ಮ ಪರ ನಿಂತರು ಇಂಡೈರೆಕ್ಟ್ ಆಗಿ. ಅವಳು ಬುದ್ಧಿ ಹೇಳಕ್ ಹೋದ್ರು. ಅವಳಿಗೆ ಅಶ್ಲೀಲ ವಿಡಿಯೋ ಅಂತಂದ್ರೆ ನಿನ್ನಿಂದ ದಾಡಿ ಈ ತರ ಸಂಸಾರ ಹಾಳಾಗ್ತದೆ ಅಂತ ಏನೋ ಕಳಿಸಿದ್ದಾರೆ. ಇದನ್ನ ಅವರ ಸ್ವಂತ ಅಫೇರ್, ಅವ್ರಿಗಿರೋ ಅಫೇರ್ ನಮಗೆ ಸಂಬಂಧ ಅಲ್ಲ. ಅವ್ರ ಅಫೇರ್ ಇದ್ದಾಗ ಅದು ಸ್ನೇಹಿತರಾಗಿದ್ರೋ, ಪ್ರೇಮಿಗಳಾಗಿದ್ರೋ, ಗಂಡ ಹೆಂಡತಿರಾಗಿದ್ರೋ ಅವ್ರು ಬಿಟ್ಟು ವಿಚಾರ. ಆ ಮನೆ ವಿಚಾರನ ಅವ್ರು ಏನ್ ಮಾಡಬೇಕು, ಕರೆದು ಅಲ್ಲೇ ಮಾಡಬೇಕು ಅಂತ ವ್ಯಕ್ತಿನ ಕರೆದು ಯಾವ ರೀತಿ ಕೊಲೆ ಮಾಡಿದ್ದಾರೆ, ಎಷ್ಟು ಹೊಡೆದಿದ್ದಾರೆ, ಅಷ್ಟು ಜನ ಸೇರಿ. ಒಬ್ಬ
ಒಂದು ಫೋನ್ ಮಾಡಿದ್ರೆ ಹನುಮಂತರು ಹೇಳ್ದಂಗೆ ಒಂದು ಫೋನ್ ಮಾಡಿದ್ರೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ಬಂದು ಅವನಿಗೆ ವಿಚಾರ ಮಾಡಿ ಇನ್ನು ತಂಟೆಗೆ ಹೋಗ್ಬಾರ್ದಂಗೆ ವಾರ್ನ್ ಮಾಡ್ತಾರೆ. ಅಲ್ಲೇ ಮುಗಿಸ್ಕೋಬೇಕು. ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡದಲ್ಲಿ ನಡ್ಕೋಬೇಕು. ಕೇವಲ ರೂಢಿಗಳ ಥರ ಗುಂಪನ್ನು ಕಟ್ಕೊಂಡು ಅಲ್ಲಿ ಕಳಿಸಿ ಅವ್ನು ತಗೊಬಂದು ವಾಡೋದು ನೈಟ್ ಮಾಡಿದಿರೋದು ಬಹಳ ಅಮಾನೀಯ. ಇದು ಇಡೀ ರಾಜ್ಯಾದ್ಯಂತ ಖಂಡನೆಯಾಗಿದೆ. ನಾನೂ ಸಹ ಇದನ್ನ ಅವರ ಏನು ನಡವಳಿಕೆ ಇದೆ ಆ ನಡವಳಿಕೆ ಸುಮಾರು ದಿನಗಳಿಂದ ಅದು ಹೋಮಿಯೋಪತಿಯ ಕೇಸ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಅನೇಕ ವಿವಾದಗಳೇ ಸಿಲ್ಕೊಳ್ತಾ ಇದ್ದಾರೆ. ದಯವಿಟ್ಟು ನೀವು ಒಬ್ಬ ಕಲಾವಿದರ ಮಗ, ನಿಮಗೆ ಕಷ್ಟ ಸುಖ ಎಲ್ಲ ಗೊತ್ತಿದೆ. ನಿಮ್ಮ ವೈಯಕ್ತಿಕ ಜೀವನಕ್ಕೋಸ್ಕರ ನಿಮ್ಮ ವೈಯಕ್ತಿಕ ಬದುಕನ್ನು ಹಾಳು ಮಾಡ್ಕೋಬೇಡಿ. ನಿಮಗೆ ಇನ್ನ ವಯಸ್ಸಿದೆ. ಭವಿಷ್ಯದಲ್ಲಿ ಇನ್ನೂ ಅನೇಕ ಸಿನಿಮಾಗಳನ್ನ ಮಾಡುವಂತರಿದ್ದೀರಾ. ಬದುಕಿನಲ್ಲಿ ನಿಮ್ಮನ್ನ ನಂಬಿಕೊಂಡು ಅನೇಕ ನಿರ್ಮಾಪಕರಿದ್ದಾರೆ. ನಿಮಗೆ ಲಕ್ಷಾಂತರ ಜನ ಅಭಿಮಾನಿ ಇದ್ದಾರೆ. ನಿಮ್ಮ ವರ್ತನೆಯನ್ನ ದಯವಿಟ್ಟು ಇದಾದ ಮೇಲೆ ಪರಿವರ್ತನೆ ಮಾಡಿಕೊಡಿ ಅಂತ ನಿಮ್ಗಳ ಮುಖಾಂತರ ನಾನು ಅವ್ರಿಗೆ ಕೇಳಕ್ ಆಯ್ಸ್ಪಡ್ತೀನಿ. ಸರ್, ಈಗ ರೇಣುಕಾ